ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ. ಧ್ಯಾನ ಸರ್ವರೋಗ ನಿವಾರಣೆ ಎನ್ನುವ ವಿಷಯ ಎಲ್ಲ ಧ್ಯಾನಿಗಳಿಗೂ ಗೊತ್ತಿದೆ. ಆದರೂ ಕೂಡ ಮಂತ್ರಗಳಿಗೆ ಅದರದೇ ಆದಂತಹ ಶಕ್ತಿ, ಎನರ್ಜಿ, ವೈಬ್ರೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಪ್ರಾಮುಖ್ಯತೆ ಅನ್ನೋದು ಇದ್ದೇ ಇರುತ್ತೆ. ಇಂಪಾರ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಟು ಗೆಟ್ ರಿಡ್ ಆಫ್ ಆಲ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಚಾಂಟ್ ದಿಸ್ ಮಂತ್ರ. ಜೀವನದ ಯಾವುದೇ ಸಮಸ್ಯೆಯಿಂದ ನಾವು ಹೊರಬರೋಕೆ ಈ ಮಂತ್ರವು ಕೂಡ ಸಹಕಾರಿಯಾಗಿದೆ. ಪಠಿಸಿ ನೋಡಿ ಮಾಸ್ಟರ್ಸ್. ಮಂತ್ರ ಹೀಗಿದೆ: ಲಲಿತಂ ಲಂಬೋದರಂ ಲಲಿತಂ ಭಾಸ್ಕರಂ ಲಲಿತಂ ಬಾಲಚಂದ್ರಂ. ಲಲಿತಂ ಲಂಬೋದರಂ ಲಲಿತಂ ಭಾಸ್ಕರಂ ಲಲಿತಂ ಬಾಲಚಂದ್ರಂ. ಲಲಿತಂ ಲಂಬೋದರಂ ಲಲಿತಂ ಭಾಸ್ಕರಂ ಲಲಿತಂ ಬಾಲಚಂದ್ರಂ. ಈ ಮಂತ್ರವನ್ನು ಕನಿಷ್ಠವ ಪಕ್ಷ 108 ಸರ್ತಿ ನಾವು ಪ್ರತಿನಿತ್ಯ ಪಠಿಸ್ತಾ ಬಂದರೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದರಿಂದ ಬೇಗನೆ ಹೊರಬರೋಕೆ ಸಹಕಾರಿಯಾಗಿದೆ. ಲಲಿತಾ ಅಂತಂದರೆ ಸೌಂದರ್ಯ ಅಂತ ಅರ್ಥ. ಲಂಬೋದರಂ ಅಂತಂದರೆ ಗಣಪತಿ ಹೆಸರು ಲಂಬೋದರ ಅಂತ ಕರಿತೀವಿ ಅಲ್ವಾ ನಾವು ಗಣಪತಿನ. ಆ ಲಂಬೋದರಂ ಅನ್ನೋ ಪದ ನಮ್ಮ ಸುಷುಮ್ನ ನಾಡಿ ಮೇಲೆ ಕೆಲಸ ಮಾಡುತ್ತೆ. ನಾಡಿ ಅಂತಂದರೆ ಒಂದು ದ್ವಾರ, ಪಾತ್ವೆ. ನಮ್ಮ ಮೂಲಾಧಾರದಿಂದ ಹಿಡಿದು ಸಹಸ್ರಾರ ಚಕ್ರದ ತನಕ ಅಂದರೆ ಕ್ರೌನ್ ಚಕ್ರ ತನಕ ಎನರ್ಜಿ ಫ್ಲೋ ಆಗುತ್ತೆ, ಪ್ರಾಣಶಕ್ತಿ ಹರಿಯುತ್ತೆ. ದಟ್ಸ್ ಹೌ ಇಟ್ ವರ್ಕ್ಸ್. ಎಂಬ ಶಬ್ದ ಯಾಕೆ ನಾವಿಲ್ಲಿ ಬಳಸ್ತೀವಿ ಅಂತಂದರೆ ಸಾಮಾನ್ಯವಾಗಿ ಬೀಜ ಮಂತ್ರಗಳಲ್ಲಿ ಶಬ್ದ ಇದ್ದೇ ಇರುತ್ತೆ. ಭಾಸ್ಕರಂ ಮತ್ತು ಬಾಲಚಂದ್ರಂ ಎಂಬ ಶಬ್ದಗಳು ನಮ್ಮ ಬಲಕಣ್ಣು ಹಾಗೂ ಎಡಕಣ್ಣಿನ ಮೇಲೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಆಗ ನಾವು ಕಣ್ಣಿನ ದೃಷ್ಟಿಯಲ್ಲಿ ಸುಧಾರಣೆಯನ್ನು ಖಂಡಿತವಾಗಿ ನೋಡಬಹುದಾಗಿದೆ. ಯಾರಿಗಾದರೂ ಐ ಪ್ರಾಬ್ಲಮ್ ಇತ್ತು ಅಂದರೆ, ಐ ಇಚ್ಚಿಂಗ್ ಇತ್ತು ಅಂದರೆ, ಐ ಡ್ರೈನೆಸ್ ಇತ್ತು ಅಂದರೆ, ರೆಡ್ಡಿಶ್ ಐಸ್ ಆಗಿತ್ತು ಅಂದಾಗ, ಕಣ್ಣು ಉರಿ ಆಗ್ತಾ ಇದೆ ಅಂದಾಗ ಈ ಮಂತ್ರವನ್ನು ಪಠಿಸಬಹುದಾಗಿದೆ. ಅಷ್ಟೇ ಅಲ್ಲ, ಜೀವನದ ಬೇರೆ ಯಾವುದೇ ಸಮಸ್ಯೆಗೂ ಕೂಡ ಮಂತ್ರದ ಉಚ್ಚಾರಣೆ, ಮಂತ್ರ ಪಠಣೆ ಸಹಾಯವನ್ನು ಮಾಡೇ ಮಾಡುತ್ತೆ. ಲಂಬೋದರ ಅಂದರೆ ಗಣೇಶ, ವಿಘ್ನ ವಿನಾಶಕ. ಯಾವುದೇ ಸಂದರ್ಭದಲ್ಲಿ ಜೀವನದಲ್ಲಿ ಅಡೆತಡೆ ಆಗ್ತಿದೆ ಅಂತ ಅಂದಾಗ, ಕೆಟ್ಟ ಭಾವನೆ ಯಾರಾದರೂ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿದೆ ಅಂದಾಗ ಆ ಒಂದು ಅಡೆತಡೆ ಎರಡೂ ಕೂಡ ಕಟ್ಟಾಗಬೇಕು ಅಂತಂದರೆ ನಾವು ಲಲಿತಂ ಲಂಬೋದರಂನ ಪಠಿಸಬೇಕಾಗಿದೆ. ಲಲಿತಂ ಲಂಬೋದರಂ ಲಲಿತಂ ಲಂಬೋದರಂ ಲಲಿತಂ ಲಂಬೋದರಂ ಅಂತ ನಾವು